ಸೊಂಟನೂ ಸ್ವಲ್ಪ ಕಡಿಮೆ ಆಗೈತೇನ್ರಿ? ಹ್ಞೂನವ, ಈಗ ಒಂದು ಸ್ವಲ್ಪ ಅಳಾರ ಅನ್ಸತೈತಿ. ಬಂದಾಗೇನು ಕುಂದ್ರಾಕ್ ಬರ್ತಿದ್ದಿಲ್ಲವ ಇವ, ಅದಕ್ಕೆ ಮಕ್ಕೋತೀನಿ ಅನ್ನತಿದ್ನಿ. ಟೈಮ್ ಎಷ್ಟಾತ್ ನೋಡಿ, ಸಂಜೆ ಬಸ್ ಎಷ್ಟು ಗಂಟೆಗೆ ಬರ್ತೈತಿ ಇಲ್ಲಿ? ಯಾಕೆ ಇರು, ಇವತ್ತೊಂದು ದಿನ ವಸ್ತಿ, ಏನು ಅರ್ಜೆಂಟ್ ಕೆಲಸ ಆಯ್ತು ಅಷ್ಟೇ? ಏನು ಕೆಲಸ ಇಲ್ಲವ, ನಾನೇನು ಮಾಡ್ತೀನಿ, ಎಲ್ಲ ಮಾಡೇನು ಹೋಗ್ತಾಳೆ ಅವಳು. ಮತ್ತು ಅಲ್ಲಿ ಹುಡುಗರು ನೋಡ್ಕೊಂತಾದ್ರೆ ಇರೋದು ಬೇಡ ಮನೆ ಹತ್ರಕ್ಕೆ. ಇರ್ಲಿ ತಗೋ, ಇವತ್ತೊಂದು ದಿನ ಇರು, ನಾಳೆ ಸಂಜೆ ಮುಂದೆ ಹೋಗುವಂತೆ. ಅವ ನನ್ನ ಕೊನೆಗೆ ಟ್ರಂಕಿನ ಮ್ಯಾಗ ಒಂದು ಬುಕ್ ಇಟ್ಟು ಹೋಗಿದ್ನಿ, ನಾನು ಊರಿಗೆ ಹೋಗುವಾಗ. ಎಲ್ಲಿಟ್ಟೆ ಅದು? ಯಾವ್ದವ, ಏನು ನೋಡಿಲ್ಲ ನಾನು. ಇಲ್ಲಿ ಬೇ, ನಂಗೆ ನೆನಪೈತೆ, ಅಲ್ಲೇ ಇಟ್ಟು ಹೋಗಿದ್ನಿ ನಾನು. ನೀನ ಸ್ವಚ್ಛ ಮಾಡ್ಬೇಕಾದ್ರೆ ಎಲ್ಲಾದ್ರೂ ಇಟ್ಟಿರ್ತೀನಿ, ನೋಡಿ ನೆನ್ಪು ಮಾಡ್ಕೊ. ಮಾಮ ಮೊಬೈಲ್ ಬಿಟ್ಟು ಹೋಗೈತೆ. ಏನದು? ಮಾಮ ಮೊಬೈಲ್ ಮರ್ತು ಹೋಗೈತೆ ಬೇ. ಮೊಬೈಲ್ ಬಿಟ್ಟು ಹೋಗಿದ್ದಾನೆ. ಅಲ್ಲ ಕೂತ್ಕೊಂಡಿದ್ದ, ಆವಾಗಲೇ ಮೊಬೈಲ್ ನೋಡ್ಕೊಂತ ಹಂಗ ಬಿಟ್ಟು ಹೋಗಿದ್ದಾನೆ ನೋಡಿ. ಹೋಗು, ಕೊಟ್ಟು ಬಾ ಹೋಗಿ, ಇನ್ನೂ ಗಾಡಿ ಚಾಲು ಮಾಡಿಲ್ಲ ಅವ್ನು, ಈಗ ಹೋದ ಹೋಗಿ. ಹೌದಾ? ಆತಾಡಿ ಕೊಟ್ಟು ಬರ್ತೀನಿ. ಅಯ್ಯೋ, ನಾನು ಹೋಗಿ ಮಾತಾಡ್ಸ್ಬೇಕೀಗ. ಯಾವ ಅಂದ್ರೂ ಎಲ್ಲದಕ್ಕೂ ನನಗೂ ಕಳಿಸ್ತೈತೆ. ಮೊಬೈಲ್ ನೋಡ್ಕೊಂತ ಅದನ್ನೇ ಬಿಟ್ಟು ಹೋಗಿದ್ದಾನೆ ನೋಡಿ. ಏನು ಹುಡುಗಾನೆ ಏನು. ಆಯ್ತಾಯ್ತು ಬೇ, ಮಕ್ಕೊಂಡಿನ ಒಂದು 4 ಭಾಂಡೆ ಇದಾವೆ, ತಿಕ್ಕೊಂಡು ಬರ್ತೀನಿ. ಇರ್ಲಿ ಕುಂದ್ರೆ ಆಮೇಲೆ ತಿಕ್ಕೋ ಅಂತ, ಏನು ಅರ್ಜೆಂಟ್ ಐತೆ ಈಗ? ಬಿಟ್ರೆ ಹಂಗ ಇರ್ತಾವ, ಮತ್ತು ಸಂಜೆ ಮುಂದೆ ಸೊಳ್ಳೆಗಳು ಕಾಟಕ್ಕೆ ತಿಕ್ಕಾಕ ಆಗೋದಿಲ್ಲ ಅಲ್ಲಿ ಇತ್ತಲ ಕಡೆ. ಅದಕ್ಕೆ ಆಗಿರೋ 4 ತಿಕ್ಕೊಂಡು ಬರ್ತೀನಿ ನಾನು. ಇವಳಿಗೆ ಹೇಳಿದ್ರೆ ಆಕೈತೆ, ಏನೋ ಓದ್ಕೋತೀನಿ ನನ್ನ ತಾಳೆ. ಇರ್ಲಿ ತಗೋ, ಮಕ್ಕೊಂಡಿ ನಾವು ಸ್ವಲ್ಪ ಹೊತ್ತು. ನಿದ್ದೆ ಆದ್ರೆ ಬರ್ತೈತಂತಿ, ಮಧ್ಯಾಹ್ನ ಹೊತ್ತು ಮಕ್ಕೊಂಡ್ರೆ ರೂಢಿ ಇಲ್ಲ. ಏನು ಸೊಂಟ ನೋವಿಗೆ ಹಂಗೆ ಒಂದು ಸ್ವಲ್ಪ ಬರಗಿ ಬೀಳೋದು. ನಾನು ಹಂಗೆ, ಮತ್ತು ಮಧ್ಯಾಹ್ನ ಹೊತ್ತು ನಿದ್ದೆ ಬರೋದಿಲ್ಲ. ಮಕ್ಕೊಂಡ್ರೆ ಆಯ್ತಲ್ಲ, ಸಂಜೆ ಮುಂದೆ ಮತ್ತು ಮೈ ಎಲ್ಲ ವಜ್ಜೆ ಆಕೈತೆ, ಏನು ಕೆಲಸ ಮಾಡಕ್ಕೆ ಬರೋದಿಲ್ಲ, ಅಡುಗೆ ಮಾಡಕ್ಕೆ ಬರೋದಿಲ್ಲ, ಹಂಗಾಗ್ಬಿಡ್ತೈತೆ. ಮತ್ತು ಬೇ, ಹರೀಶ್ ಹಿಂಗೆ ಹುಡುಗಿ ನೋಡತ್ತೀರಿ? ಎಲ್ಲಿದವ ಇವ್ನು? ಮದುವೆ ಮಾಡ್ಕೋತೀನಿ ಅಂತಾನ ಅನ್ನತಿಲ್ಲ. ಇನ್ನೊಂದು ವರ್ಷ ಅನ್ನತಾನೆ. ಅವ್ನು ಮಾಡ್ಕೋತೀನಂದ್ರೆ ಹುಡುಗಿ ಹುಡ್ಕಕ್ಕೆ ಚಾಲೂ ಮಾಡ್ಬೇಕು. ಇವಾಗಿನ ಹುಡುಗಿಯರು ನೌಕರಿ ಇದ್ದವ್ರಿಗೂ ಕೊಡ್ತಾರ ಇಲ್ಲವ, ಅದ ಚಿಂತೆ ಆಗತೈತೆ ನನಗಂದ್ರೆ. ಇವ್ನು ಮದುವೆ ಆಗೋರ್ಗು ಎಂಥ ಹುಡುಗಿ ಸಿಗ್ತಾಳೆ ಏನು ಅನ್ನೋದು ಚಿಂತೆ ಆಗೈತೆ ನೋಡವ. ಈ ಪ್ರೀತಿಯು ಬರುವ ಮುಂಚೆ ಯಾರಿಗೂ ಹೇಳಲ್ಲ, ಈ ಪ್ರೀತಿಯ ಆರಂಭಕ್ಕೆ ಕಾರಣ ಬೇಕಿಲ್ಲ. ಲಾ 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 ಲಾ. ಎಷ್ಟು ದಡ್ಡ ಐತೆ ಹರೀಶ ನೀನು. ಅಂಗೈಲೆ ಬೆನ್ನೆ ಇಟ್ಕೊಂಡು ಊರೆಲ್ಲ ಹುಡುಕಿದ್ರಂತೆ. ನಮ್ಮ ಅಕ್ಕನ ಮಗಳು ಇಟ್ಕೊಂಡು ಯಾವುದ್ಯಾವುದೋ ಬೇರೆ ಹುಡುಗರಿಗೆಲ್ಲ ಕ್ಯಾಚ್ ಆಗ್ತಿದ್ದೆ ನಾನು. ಆದರೆ ಈಗ ತಪ್ಪು ಮಾಡೋದಿಲ್ಲ ನಾನು. ಆರ್ತಿಗೆ ಹೆಂಗಾದ್ರೂ ಮಾಡಿ ನನ್ನ ಬುಟ್ಟಿಗೆ ಬೀಳ್ಸ್ಕೊಂಡು ಆರ್ತಿನ ನಾನೇ ಮದುವೆ ಆಗಬೇಕು. ಯಾಕಂದರೆ ನಮ್ಮ ಅಕ್ಕನ ಮಗಳವಳು. ಅಷ್ಟು ಸುಲಭವಾಗಿ ಬೇರೆಯವ್ರನ್ನ ಬಿಟ್ಕೊಡೋದಿಲ್ಲ ನಾನು. ಇವಾಗ ಬರ್ತಾಳೆ ಆರ್ತಿ, ಮಾಮ ನಿನ್ನ ಮೊಬೈಲ್ ತಗೋ ಅಂತ. ಯಾಕಂದ್ರೆ ಬೇಕಂತ ಮೊಬೈಲ್ ಒಳಗೆ ಬಿಟ್ಟು ಬಂದಿದ್ದೀನಿ ನಾನು. ಅಯ್ಯೋ, ಮಾಮ ಇಲ್ಲ ಐತೆ, ಶೂ ಹಾಕೊಳತೈತಾ? ಹೆಂಗೋ ಕೊಟ್ಟು ಬರ್ತೀನಿ. ಮಾಮ ನಿನ್ನ ಮೊಬೈಲ್ ತಗೋ, ಅಲ್ಲ ಕುರ್ಚಿ ಮೇಲೆ ಬಿಟ್ಟು ಬಂದಿದ್ದೆ. ಹೌದಾ? ಇಲ್ಲ, ಜೇಬೊಳಗೆ ಇಟ್ಕೊಂಡಿದ್ದೆ. ಅಯ್ಯೋ ಹೌದು, ಓಕೆ ಓಕೆ, ಕೊಡು. ಅಲ್ಲ ಐತೆ ಮಾಮ, ತಗೋ. ಅಯ್ಯೋ, ಥ್ಯಾಂಕ್ ಯು ಆರ್ತಿ. ಮಾಮ ಏನು ಮಾಡತ್ತಿ? ಕೈ ಬಿಡು. ಯಾಕೆ ಆರ್ತಿ, ಏನಾತೆ? ಅದು ಕೈ ಯಾಕೆ ಹಿಡ್ಕೊಂಡಿದ್ದೆ? ಇದೊಳ್ಳೆ ಕತೆ ಆಯ್ತು. ನಮ್ಮ ಅಕ್ಕನ ಮಗಳು ಕೈ ಹಿಡ್ಕೊಳ್ಳೋದೆ, ಇನ್ಯಾರು ಕೈ ಹಿಡ್ಕೊಳ್ಳಿ ಹೇಳು? ಏನಿಲ್ಲ, ಥ್ಯಾಂಕ್ಸ್ ಹೇಳಿದ್ನೆ ಅಷ್ಟೇ ನಿನ್ಗೆ. ಆಯ್ತಾಯ್ತು, ಬರ್ತೀನಿ. ಹಾಂ, ಇನ್ನೊಂದು ಮಾತು, ನಾನು ಅವಾಗೆಲ್ಲ ನಿನ್ನ ಸಣ್ಣಕ್ಕೆ ಇದ್ದಾಗ ನಾನು ಮದುವೆ ಮಾಡ್ಕೋತೀನಂತ ಕೇಳ್ತಿದ್ನಲ್ಲ, ಅದಕ್ಕೆ ಸಾರಿ. ಏನು ಬೇಸರ ಆಗಬೇಡ. ಆಯಿತು, ಕೈ ಬಿಡು ಇವಾಗ. ಬಿಡ್ತೀನಿ. ಅದಕ್ಕೆ ಯಾಕೆ ಅಷ್ಟೊಂದು ಹೆದರ್ಕೊಳತಿ? ನಿನ್ನ ಹತ್ರ ಏನೋ ಹೇಳ್ಬೇಕಿತ್ತು ನಾನು. ಏನು ಹೇಳ್ಬೇಕಿತ್ತು? ಸಾವಕಾಶ ಹೇಳು, ಎಲ್ಲರಿಗೂ ಕೇಳಿಸ್ತೈತೆ. ಮತ್ತೆ ಏನು ಗೊತ್ತಾ, ಏನೋ ಗೊತ್ತಿಲ್ಲ, ನಿಂಗೆ ನೋಡಿದಾಗ ನನಗೇನೋ ಒಂಥರ ಇಷ್ಟ ಆಗಿಬಿಟ್ಟೆ. ಆವಾಗೆಲ್ಲ ಸಣ್ಣಕ್ಕೆ ಇದ್ದಾಗ ಎಷ್ಟೋ ತುಂಟಾಟ ಮಾಡ್ತಿದ್ದೆ, ಅದಕ್ಕೆ ಬೈದಿದ್ದೀನಿ, ಒಂದೊಂದು ಸಲ ಹೊಡೆದಿದ್ದೀನಿ. ಹಾಗೆ ಮದುವೆ ಆಗ್ತೀಯ ಅಂತಲೂ ಕೇಳಿದ್ದೀನಿ. ಇವಾಗ ನಿಜವಾಗ್ಲೂ ಕೇಳ್ತಾ ಇದ್ದೀನಿ ಆರ್ತಿ. ನನ್ನ ಮನಸ್ಸಿಂದ ನಿನ್ನ ಇಷ್ಟಪಡ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ನೀನು ಭಾಳ ಸಂಗತಿಯಾಗಿ ಬರ್ತೀಯ. ಹಾಂ, ಇಷ್ಟು ಸಣ್ಣವಳಿಗೆ ಹಿಂಗೆ ಹೇಳ್ತೈತೆ ಮಾಮ ಅಂತ ಏನು ಬೇಸರ ಆಗಬೇಡ. ನಿನಗೋಸ್ಕರ ನಾನು ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ. ಹಬ್ಬ ಅಂದ್ರೆ ಅಕ್ಕ ಇನ್ನೊಂದು 2 ವರ್ಷ ಓದಿಸ್ಬೋದು ನಿನ್ಗೆ. ಆವಾಗ ಊರಿಗೆ ಬಂದಾಗ ಹೇಳ್ತಿತ್ತು, ಹಿಂಗೆ ಮತ್ತು 1-2 ವರ್ಷ ಓದಿಸ್ತೀನಿ ಅಷ್ಟೆ. ಇವಾಗೆಲ್ಲ ಹುಡುಗಿಯರು ಓದಕ್ಕೆ ಹೋಗೇನೋ ಓಡೋಗತ್ತಾರ, ಹಂಗೆ ನಮ್ಮ ಆರ್ತಿಗೂ ಜಲ್ದಿ ಮದುವೆ ಮಾಡ್ಕೊಡ್ತೀನಂತ ಅಂತಿತ್ತು. ಅದಕ್ಕೆ ಪರಿಚಯ ಇಲ್ಲದೇ ಇರೋರನ್ನ ಹೋಗಿ ಮದುವೆ ಆಗೋ ಬದಲು ನಾನೇ ಇದ್ದೀನಲ್ಲ, ಎಲ್ಲ ಅರ್ಥ ಮಾಡ್ಕೋತೀನಿ. ಮತ್ತು ಅಜ್ಜಿ ಇರ್ತೈತೆ, ಅಜ್ಜ ಇರ್ತೈತೆ, ಸುಖವಾಗಿರ್ತೀಯ ನಮ್ಮ ಮನೇಲಿ ನೀನು. ಕೈ ಬಿಡು ಮಾಮ. ಅಯ್ಯೋ, ಯಾಕೆ ಅಳತ್ತೆ? ಅಯ್ಯೋ ಹುಚ್ಚುಡಿಗೆ, ಕಣ್ಣೀರು ಒರೆಸ್ಕೊ. ನಾನೇನಾದರೂ ತಪ್ಪು ಹೇಳಿದ್ನಾ? ಇವಾಗಲೇ ಯಾರು ಮದುವೆ ಮಾಡ್ಕೊ ಅನ್ನತ್ತಾರೆ? ಇನ್ನೂ ಮಸ್ತ್ ಟೈಮ್ ಐತೆ. ನೀನು ಓದ್ತೀನಂದ್ರೆ ನಾನು ಓದಿಸ್ತೀನಿ ನಿನ್ಗೆ, ಟೆನ್ಷನ್ ಮಾಡ್ಕೋಬೇಡ. ಬೆಂಗಳೂರಲ್ಲಿ ಜಾಬ್ ಸಿಕ್ಕೈತೆ, ಆರಾಮಾಗಿ ಇರ್ಬೋದು.
ನಾನೇನೋ ನಮ್ಮ ಮಾಮ ಅಂತ ಪ್ರೀತಿಯಿಂದ ಮಾತಾಡ್ಸಿದ್ರ ಹಿಂಗ ನೀನು ಛೇ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತೈತೆ ನನಗೆ. ದೂರ ಹೋಗು. ಸರಿ. ಓ ಸಾರಿ ಕೈ ಮುಟ್ಬಾರ್ದಿತ್ತ. ಓಕೆ, ಅದಕ್ಕೆ ಸಾರಿ ಕೇಳ್ತೀನಿ. ನಾನೇನಂತ ತಪ್ಪು ಹೇಳಿಲ್ಲ ಆರ್ತಿ. ಅಕ್ಕನ ಮಗಳಿಗೆ ಪ್ರೀತಿ ಮಾಡೋದು ತಪ್ಪ ಹೇಳಿ ನೋಡೋಣ. ನನಗದೆಲ್ಲ ಗೊತ್ತಿಲ್ಲ ಮಾಮ. ಆದ್ರೆ ನಿನ್ನ ವಯಸ್ಸಿಗೂ ನನ್ನ ವಯಸ್ಸಿಗೂ ಇದೆಲ್ಲ ಸರಿ ಹೋಗೋದಿಲ್ಲ. ಇವಾಗ ಹೇಳತ್ತೀನಿ, ಇದ ಲಾಸ್ಟು. ಸರಿಯಾಗಿ ಮಾತಾಡಂಗಿದ್ರ ಅಷ್ಟೇ ಬಾ ಮನೆಗೆ, ಇಲ್ಲ ಅಂತಂದ್ರೆ ಬರಾಕೂ ಹೋಗ್ಬೇಡ ನೀನು. ಅರೆ ಇದೊಳ್ಳೆ ಕತೆ ಆಯಿತು. ನಮ್ಮ ಅಕ್ಕನ ಮನೆಗೆ ನಾನು ಬರ್ದೆ ಇನ್ಯಾರು ಬರ್ತಾರ ಅತ್ತಿ? ಆವಾಗಲೇ ಹೇಳಿಲ್ಲ ಅಕ್ಕ ಅವಾಗ ಹೋಗಿ ಬರ್ತಾ ಇರು ಅಂತ. ಅದಕ್ಕೆ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅವಾಗ ಬರೋಣ ಅಂತ. ಓಕೆ, ಜಾಸ್ತಿ ಏನು ಟೆನ್ಷನ್ ತಗೋಬೇಡ. ನೀನು ಕೂಲಾಗಿರು. ನಾನೇನು ಇವಾಗ ತಕ್ಷಣಕ್ಕೆ ನಿನ್ಗೆ ಹೊತ್ಕೊಂಡು ಹೋಗಿ ಮದುವೆ ಆಗ್ತೀನಂತ ಏನು ಹೇಳೋದಿಲ್ಲ. ನಿಂಗೆ ಟೈಮ್ ಬೇಕು. ಇನ್ನು ಯಾರಿಗೂ ತಕ್ಷಣಕ್ಕೆ ಪ್ರೀತಿ ಹುಟ್ಟೋದಿಲ್ಲ. ಹಂಗಂತ ನಾನೇನು ನನಗೆ ಪ್ರೀತಿ ಮಾಡಂತ ಏನು ಬಲವಂತ ಮಾಡೋದಿಲ್ಲ. ನೀನು ಬಂದು ನನಗೆ ಐ ಲವ್ ಯು ಅಂತ ಹೇಳಬೇಕು. ಅಲ್ಲಿವರೆಗೂ ನಾನು ಕಾಯ್ತೀನಿ. ಓಕೆ ಬಾಯ್, ಬರ್ತೀನಿ. ಓಕೆ ಬಾಯ್ ಆರ್ತಿ, ಬರ್ತೀನಿ. ಈಗಲೇ ಈ ವಿಷಯ ಅವ್ವ ಹತ್ರ ಹೇಳ್ತೀನಿ. ಬಿಡ್ಬೆ, ಇವಾಗಿನ ಹುಡುಗಿಯರಿಗೆ ಎಷ್ಟು ಓದಿಸಿದ್ರೆ ಏನು, ಅಡುಗೆ ಮನ್ಯಾಗ ಮಾಡೋದಂದ್ರೂ ತಪ್ಪಲ್ಲ. ಅಡುಗೆ ಮನ್ಯಾಗ ಮಾಡೋದು ತಪ್ಪಲ್ಲ ಅಂತ ಏನು ಸಣ್ಣ ವಯಸ್ಸಿನಾಗ ಮದುವೆ ಮಾಡ್ತೀಯನವ? ಓದ್ಲಿ ಗಪ್ಪಿರ್. ಅವಳು ಎಲ್ಲಿವರೆಗೂ ಓದ್ತಾಳೆ ಅಲ್ಲಿವರೆಗೂ ಓದಿಸ್ರಿ, ಆಮ್ಯಾಗ ನೋಡೋಣ ಮದುವೆ ಮಾಡೋದು ಬಿಡೋದು ಏನು. ಇವಾಗ ನೋಡಿದ್ದಿ ಹೆಂಗೆ ಕಾನೂನು ಬಂದಿದ್ದಾವೆ, ಸಣ್ಣ ವಯಸ್ಸಿಗೆ ಮದುವೆ ಮಾಡೋಂಗಿಲ್ಲ ಇವಾಗ. ಗೊತ್ತಾಯ್ತು ತಗೋಬೇ. ಹುಡುಗಿಗೆ 18 ವರ್ಷ ಆಗಿರ್ಬೇಕು, ಹುಡುಗನಿಗೆ 25 ವರ್ಷ ಆಗಿರ್ಬೇಕು. ಏನೊಂದು 5-6 ವರ್ಷ ಸಣ್ಣಾಕೆ ಆಗ್ತಾಳೆ ಅಷ್ಟೇ. ಅವಾಗೆಲ್ಲ ನೋಡಿದ್ದಿ ನಮಗೆಲ್ಲ ಎಷ್ಟು ಚಿಕ್ಕ ವಯಸ್ಸಿನಾಗ ಅದು 2ನೇ ಮದುವೆ ಮಾಡಿಕೊಟ್ಟಿಲ್ಲ ನೀನು ನನಗೆ. ಯಾರು ಮದುವೆ ಮಾತಾಡತ್ತಾರ ತಡಿ ಕೇಳೋಣ. ಆವಾಗಿನ ಕಾಲಕ್ಕೆ ಅದು ಏನೇನೋ ಆಗ್ಬಿಡ್ತಾವ, ಏನು ಮಾಡಕ್ಕೆ ಬರ್ತೈತಿ. ಈಗ ಆಗಿದ್ದು ಆಗೋತು, ಮುಂದೆ ನೋಡೋದು ಮುಂದೆ ಬರೋದು. ಹಂಗಂತೆ ನಾ ಮಾಡಿದ್ದು ಅಂತ ನಮ್ಮ ಮಕ್ಕಳಿಗೂ ಹಂಗೆ ಆಗ್ಬೇಕಂತ ಏನೈತೆ. ಅವರು ಓದಲಿ, ಚಲೋದಾಗ ಓದಲಿ ಅಂತ ನಾವು ಆಶೀರ್ವಾದ ಮಾಡಬೇಕು. ಬೇಡವ, ಹರೀಶ ದೊಡ್ಡವನಾಗ್ತಾನೆ ಆಕಿಗಿಂತ. ಅವ್ರಿಗೇನು ಇಬ್ರಿಗೆ ಮದುವೆ ಅದು ಮಾಡೋದು ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಮತ್ತು ಅವ್ನು ಮುಂದೆ ಅದು ಅಂದಿಗಿಂದ ನೀನು ಮತ್ತು ಅದನ್ನು ಹಿಡ್ಕೊಂಡ್ಬಿಡ್ತಾನೆ ಅವನು. ಮತ್ತು ಅವ್ರ ಮನ್ಸೊಳಗೆ ನಾವು ಇದು ಮಾಡ್ದಂಗೆ ಆಕೈತೆ. ಏನೂ ಆಗೋದಿಲ್ಲ ಗಪ್ಪಿರ್ಬೆ. ಓದಲಿ, ಓದೋದು ಬೇಡ ಅನ್ನತ್ತಿಲ್ಲ ನಾನು. ಮದುವೆ ಮಾಡಿಬಿಟ್ರೆ ಆಮೇಲೆ ಓದಲಿ ಬೇಕಿದ್ರೆ. ತವ್ರ ಮನೆ ಸಂಬಂಧ ಉಳಿಸೋದು ಬೇಡ. ಇವ್ನು ನೋಡಿದ್ರೆ ಇವಾಗಲೇ ಬರೋದಿಲ್ಲ ಇವರಿಬ್ರು. ಆಮೇಲೆ ಇನ್ನೇನು ಬಿಡು, ಬೇರೆ ಕಡೆ ಮದುವೆ ಆದರೆ ಬರೋದ ಬಿಟ್ಬಿಡ್ತಾರೆ. ಆಮೇಲೆ ನಾನು ಇದ್ದೀನಿ ಅನ್ನೋದ ಮರ್ತೋಗ್ಬಿಡ್ತಾರೆ ಇಬ್ರು. ಅದೇ ಹಂಗೆ ಅನ್ಕೋತಿ. ಅಕ್ಕನ ಮ್ಯಾಗ ಪ್ರೀತಿ ಇದ್ರೆ ಎಲ್ಲಿದ್ರು ಬರ್ತಾರೆ. ಕೆಲ್ಸಕ್ಕೆ ಹೋಗತ್ತಾನೆ ಈಗಂತ ಬರಾತಿಲ್ಲ. ಅವ್ನು ಅವಾಗೆಲ್ಲ ಬರ್ತಿದ್ದಿಲ್ಲ. ನಾನು ಬೇಡ ಅಂದರೂ ಕಳಿಸ್ತಿದ್ನಿ ಅವನಿಗೆ. ಈಗ ಮತ್ತೆ ಬೆಂಗಳೂರಿಂದ ನೋಡಿದ್ದಿ 2 ವಸ್ತಿಗೆ ಬರ್ತಾನೆ. ಅದಕ್ಕೆ ಬರಾತಿಲ್ಲ. ಶ್ರೀಕಾಂತ್ ಅಂತರೂ ಪಾಪ ಹೊಲದ ಕೆಲಸನ ಹಾಕೈತಿ. ನಿಮ್ಮ ಅಪ್ಪನ ಕೈಯಾಗೂ ಏನಾಗೋದಿಲ್ಲ, ಈಗ ಮನ್ಯಾಗ ಇರ್ತಾರೆ. ಮತ್ತು ನಾವೆಲ್ಲರೂ ಕುಂತು ತಿನ್ನೋರವ, ಮತ್ತು ಪಾಪ ದುಡಿತಾ ಇದ್ದಾರೆ. ಬರ್ತಿ ತಗೋ, ನಾನು ಇರೋ ಮಟ್ಟ ಅಂತರೂ ನೋಡವ, ನಿಂಗೆ ಏನು ಕಡಿಮೆ ಮಾಡೋದಿಲ್ಲ. ನಾನು ಬರೋದು ಹೋಗೋದು ಎಲ್ಲ ಮಾಡ್ತಿರ್ತೀನಿ. ಹರೀಶಿಗೂ ಆರ್ತಿಗೂ ಮದುವೆ ಮಾಡಿನೇ ಈ ಸಂಬಂಧ ಉಳಿಸ್ಬೇಕು ಅನ್ನೋದು ಏನಿಲ್ಲ. ನನಗೂ ಆಸೆ ಇತ್ತೆ, ಆದರೆ ಚಿಕ್ಕವಳು ಆಗ್ತಾಳಲ್ಲವ, ಅದಕ್ಕೆ ಬೇಡ ಅನ್ನತ್ತೀನಿ ನಾನು. ಅಂದರೆ ಇಷ್ಟೊತ್ತು ನನಗೂ ಮಾಮನ ಮದುವೆ ಮಾಡೋದು ಮಾತಾಡತ್ತಾರೆ. ಯಾವಾಗ ಚೂರು ಬುದ್ಧಿನೇ ಇಲ್ಲ, ಏನು ಮಾತಾಡ್ಬೇಕು ಏನು ಅನ್ನೋದು. ಇವಾಗಿನ ಆಗಿರೋದು ಹೇಳಿದ್ರೆ ಚಲೋನ ಆತಲ್ಲ ಬಿಡು ಅಂತ ಅಂತಿದ್ದ ಅವಾಗ. ಗ್ಯಾರಂಟಿ ನಾನು ಹೇಳೋದಿಲ್ಲ ಇದನ್ನು. ಅಜ್ಜಿ, ಹೀಗೆ ಆರ್ತಿ ಬಂದ್ಲು ಅನಿಸ್ತೈತೆ. ಏನು ಮಾತಾಡಕ್ಕೆ ಹೋಗ್ಬೇಡ ಮಂಜುಳ. ಬಾರವ, ಏನು ಕೊಟ್ಟು ಬಂದಿ ಮೊಬೈಲ್? ಕೊಟ್ಟು ಬಂದಿವೆ. ಹೋದ್ನ ಹರೀಶ? ಗೊತ್ತಿಲ್ವೇ ನನಗೆ. ಈಗಿಗೆ ಏನಾತೆ? ಆರ್ತಿ ಬಾರವ ಇಲ್ಲಿ. ಬರ್ತೀನಿ ತಡಿಬೇ. ಅದೊಂದು ಬುಕ್ ಸಿಗತ್ತಿಲ್ಲ, ಹುಡ್ಕಕ್ಕೆ ಹೋಗತ್ತೀನಿ. ಹೌದೇನವ? ಆತಾತು, ಹುಡ್ಕೋ. ಊರಿಗೆ ಹೋಗುವಾಗ ಇಟ್ಟೋಗಿರ್ಲಂತೆ. ಮೊನ್ನೆ ಇನ್ನೂ ಸ್ವಚ್ಛ ಮಾಡಿದ್ದೀವಿ. ಆ ರೂಮ್ನಾಗ ನಾನು ಹೋಗಿಲ್ಲ, ಬಿಟ್ಟಿಲ್ಲ. ಅಕ್ಕಿನ ಇಟ್ಟಿರ್ತಾಳೆ. ಸಿಗೋದಿಲ್ಲ ಅಂತಂದ್ರೆ ನನ್ನ ಮ್ಯಾಗ ಹಿಂಗೆ ಮಾಡ್ತಾಳೆ ನೋಡ್ಬೆ, ಸಿಟ್ ಮಾಡೋದು. ಈಗ ನೋಡು, ಹೋಗುವಾಗ ಹೆಂಗಿದ್ಲ, ಈಗ ಬರುವಾಗ ಹೆಂಗಿದ್ದಾಳೆ ನೋಡು. ಹೋಗ್ಲಿ ಬಿಡು, ನೀನು ಹಂಗ ಮಾಡ್ತೀಯ. ಏನೋ ಪುಸ್ತಕ ಸಿಗಾತಿಲ್ಲ ಅಂತ ಬೇಸರ ಆಗೈತ ಹುಡುಗಿ ನೀನಂತ್ರು. ನೀನು ಒಟ್ಟ ಮೊಮ್ಮಗಳ ಪರ ವಹಿಸ್ಕೊಂಡು ಮಾತಾಡೋರ್ಗೂ ಸಮಾಧಾನ ಇರಲ್ಲ ನಿನಗೆ. ನನಗೆ ಬೈತಿ ಏನಾದರೂ ಹೇಳಿದ್ರು. ಆಕೆ ಬಗ್ಗೆ ಗೊತ್ತಿಲ್ಲ ನಿನಗೆ ಇನ್ನೂ ಎಷ್ಟು ಹಠ ಮಾಡ್ತಾಳೆ, ಎಷ್ಟು ಸಿಟ್ಟು ಮಾಡ್ತಾಳೆ ಅಂತ. ಎಲ್ಲ ಗೊತ್ತಾಯ್ತು ತಗೋ ನನಗೆ. ನಿನ್ನಂಗ ಅವಳು, ನೀನೇನು ಕಡಿಮೆ ಮಾಡ್ತಿದ್ದಿ ಸಣ್ಣಾಕಿ ಇದ್ದಾಗ? ಹೌದು. ಆದ್ರೂ ಈಕಿ ಎಷ್ಟೇನು ಹಠ ಮಾಡ್ತಿದ್ದಿಲ್ಲ ತಗೋಬೇ. ನಾನು ಎಲ್ಲಿ ಹೋಗ್ತಿದ್ವಿ, ಈಕಿ ನೋಡಿದಿ ಏನಾದ್ರೂ ಬೇಕಂದ್ರೆ ಬೇಕ ತಂದು ಕೊಡೋವರೆಗೂ ಹಿಂಗ ಸಿಟ್ಟು ಮಾಡ್ತಿರ್ತಾಳೆ. ನಾವು ಒಂದಿಲ್ಲ ಅಂದ್ರು ಇದ್ರು ಹೆಂಗ್ ಶಾಲೆಗೆ ಹೋಗಿದ್ವಿ ಹೇಳಿ. ಇವಾಗಿಂದ ಅವಾಗಿಂದ ಬಿಡ್ತೈತವ. ಇವಾಗಿನ ಮಕ್ಕಳು ಚುರುಕಿರ್ತಾರೆ. ಮತ್ತು ಬೇಕಂದ್ರೆ ಕಂಪ್ಯೂಟರ್ ಕಾಲ ಇದೆ, ಏನು ಮಾಡಕ್ಕೆ ಬರೋದಿಲ್ಲ. ಹೆಂಗೆ ಕಾಲ ಬರ್ತೈತೆ ಹಂಗಂಗೆ ಮತ್ತೆ ನಾವು ಹೋಗೋದು. ಆತತೆಗೋ, ಒಂದು ಸ್ವಲ್ಪ ಹೊತ್ತು ಮಕ್ಕೋತೀನಿ ನಾನು. ಯಾಕೋ ತಲೆ ನೋಸತೈತೆ ಒಂದು ಸ್ವಲ್ಪ. ಆತ್ಮಿ ಮಕ್ಕೋ. ನಾನು ಒಂದು 4 ಬಾಂಡೆ ತಿಕ್ಕೊಂಡು ಬರ್ತೀನಿ. ನಾವು ಹಿತ್ತಲ ಕಡೆಗೆ ಹೋಗಿ ಈಗೀಗ ಹೇಳಿದ್ರೆ ಈಗ ಮಾಡ್ಕೊಂಡು ಹೋಗಿದ್ದಾಳೆ. ಇನ್ನು ಬಾಂಡೆ ತಿಕ್ತಾಳೆ ಅವಳು. ಏನಿಲ್ಲ ನೋಡಿ, ಚಲೋ ಇರ್ತವೆ. ಹೋದ ತಿಂಗಳು ತಂದಿರೋದು. ಒಂದೊಂದ್ಸಲ 2-3 ತಿಂಗಳಿದ್ರು ರವೆಗೆ ಏನಾಗೋದಿಲ್ಲ, ಹುಳ ಏನಾಗಿಲ್ಲ. ಸರಿ, ಚಪ್ಪರ್ಸಿ ಇಡ್ತೀನಿ. ಗಿರ್ಜಕ್ಕ ಈಗ ಇಲ್ಲ ಇದೆ. ಏನ್ ಮಾಡ್ತಿದ್ದೆ ಅಕ್ಕ? ಸುಶೀಲಾ ಬಾ. ಏನಿಲ್ಲ ಬಾರವ, ರವೆ ಆರಿಸ್ತಿದ್ನಿ. ಹೋದ ತಿಂಗಳು ತಂದಿರೋ ಇದು
ಮತ್ತು ಹಂಗೆ ಇಟ್ಟರೆ ಏನಾಕೈತಿ ಇವಾಗೇನು ಇಸ್ವಾನ್ ಮಾಡಂಗಿಲ್ಲ ಏನಿಲ್ಲ ಶ್ರಾವಣದಾಗೆ ಮತ್ತು ಫ್ರೈಗೆ ಈಗ ಹಾಕ್ತಿದ್ವಿ ಇವಾಗ ಅದಕ್ಕೂ ಇದಾಗೋದಿಲ್ಲ ಅದಕ್ಕೆ ರಾತ್ರಿ ಉಂಡೆ ಮಾಡುವಾಗ ಒಂದು ಸ್ವಲ್ಪ ಹುರಿದು ಹಾಕಿದ್ರೆ ಉಂಡೆ ಮಾಡಿದ್ರೆ ಹಾಕ್ಯದಂತ ಆರ್ಸೋಕು ಅಂತ ಕುಂತೀನಿ ನೋಡಿ ಬಾಬಾ ಹೌದೇನು ಹಂಗಾದ್ರೆ ಉಂಡೆ ಮಾಡಿಲ್ಲ ನೀವು ನಾನು ಮಾಡ್ಬೇಕಕ್ಕ ಅದೇ ಒಂದು ಸ್ವಲ್ಪ ರಾತ್ರಿಗೆ ಬರ್ತಿ ಹ್ಞೂ ಮಾಡಿಲ್ಲವ ಮಾಡ್ಬೇಕು ಎದಕ್ಕೆ ಬರಲಿ ಏನಿಲ್ಲ ಅದೇ ರಾತ್ರಿಗೆ ಉಂಡೆ ಕಟ್ಬೇಕು ಅನ್ಕೊಂಡಿನಿ ರವೆ ಉಂಡೆ ಹೋದ್ ಸತಿ ಮಾಡಿರೋ ಗಟ್ಟಿಗೆ ಆಗ್ಬಿಟ್ಟಿದ್ವು ಕಡಿಯಾಗ ಹಾಕ್ತಿದ್ದಿಲ್ಲ ಅಷ್ಟು ಗಟ್ಟಿ ಆಗಿದ್ವು ಅದಕ್ಕೆ ನೀನು ನಿಮ್ಮ ಕೊಟ್ಟಿದ್ದೆಯಲ್ಲ ಚಲೋ ಆಗಿದ್ವು ಹಂಗ ಬಾಯಾಗ ಇಟ್ರನ ಕರಗ್ತಿದ್ವು ಅಕ್ಕ ಅದ ಹೆಂಗ್ ಮಾಡಿದ್ದೆ ಏನ ಅದಕ್ಕೆ ಇವತ್ತು ರಾತ್ರಿಗೆ ಬರ್ತೀವಿ ಒಂದ್ ಸ್ವಲ್ಪ ಏನಿಲ್ಲ ಪಾಕ ಅಷ್ಟು ಮಾಡಿ ಎಲ್ಲ ಒಂದ್ ಸ್ವಲ್ಪ ಇದು ಹಾಕೊಟ್ಟು ಬಾ ನೀನು ನಾನು ಕಟ್ತೀನಿ ಬೇಕಿದ್ರೆ ಅದೇ ನಿಮ್ಮ ಒಂದೇಳೆ ಪಾಕ ಮಾಡಿದ್ರೆ ಅದು ನೀನು ಗಟ್ಟಿ ಪಾಕ ಮಾಡಿರ್ತಿ ಅದಕ್ಕೆ ಗಟ್ಟಿ ಆಗಿದಾವು ಆತಾತ್ ಬಾ ಬರ್ತೀನಿ ನಾವು ನೋಡ್ಬೇಕು ಇವತ್ತು ರಾತ್ರಿ ಆದ್ರೆ ಕಟ್ಟಬೇಕು ಇಲ್ಲಾಂದ್ರೆ ನಾಳೆಗೆ ಕಟ್ತೀವ ಏನು ಹಬ್ಬ ನೋಡಿದ್ರೆ ಈಗೋ ಆಗೋ ಅನ್ನೋಷ್ಟಿಗೆ ಬರತೈತೆ ಎಲ್ಲ ಮಾಡ್ಬೇಕಲ್ಲ ಮತ್ತೆ ಬಾರವ ಕುಂದ್ರ ಬಾ ತಡಿ ಗಂಗಾ ಚಾ ಮಾಡಕ್ ಹೇಳ್ತೀನಿ ಗಂಗಾ ಏ ಬೇಡಕ್ಕ ಚಾದು ಎಲ್ಲಿ ಮಾಡಕ್ ಹೇಳ್ತಿ ಈಗ ಹೋಗ್ತೀನಿ ಕೆಲಸ ಇದಾವ ನಾನು ಮತ್ತೆ ನೋಡೋಣ ತಡಿ ಮತ್ತೆ ನಿಮ್ಮ ಪಾಪ ಕೆಲಸ ಇರ್ತಾವೆ ಹೇಳೋದ್ರ ಮತ್ತೆ ಆಮೇಲೆ ಒಂದ್ ಸ್ವಲ್ಪ ಬಿಡು ಮಾಡ್ಕೊಂಡು ಬರ್ತೀವಿ ಅಂತ ಹೇಳಕ್ ಬಂದಿ ನಿನ್ಗೆ ಹೌದೇನು ಆತ ತಗೋ ಎಷ್ಟು ಗಂಟೆಗೆ ಬರ್ಬೇಕು ನೋಡು ಒಂದು 7 ಗಂಟೆ 7:15 ಬರ್ತಿ ಅಂತಂದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ ನಾನು ರವೆ ಅವು ಇವೆಲ್ಲ ಮತ್ತೆ ತುಪ್ಪದಾಗ ಹುರಿದು ಇಟ್ಕೋತೀನಿ ಬಂದ ತಕ್ಷಣಕ್ಕ ಮತ್ತೆ ಮಾಡಿದ್ರೆ ಆಕೈತಿ ಮತ್ತೆ ಆಮೇಲೆ ಬೇಕಿದ್ರೆ ಅಡುಗೆ ಮಾಡ್ತೀನಿ ನಾನು ಬರಾಬರ ಇವಷ್ಟು ಉಂಡೆ ಮಾಡಿ ಇಟ್ಬಿಟ್ರೆ ಆಮೇಲೆ ಅಡುಗೆ ಮಾಡ್ಕೊಳಕ್ ಪಾಡಕೈತಲ್ಲ 7:15 ಬರ್ಲಿ ತಗೋ ಮತ್ತೆ ರೆಡಿ ಮಾಡಿ ಇಟ್ಕೋ ಬರ್ತೀನಂತ ಆತಾತ ಬಾ ಆತಾತಕ್ಕ ಹೋಗ್ಲಾ ನಾನು ಮತ್ತೆ ಮನ್ಯಾಗ ಕೆಲಸ ಇದಾವ ಹೋಗ್ತೀನಿ ತಗೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನ್ರಿ ನಾವು ಆರಾಮಿದೀವ್ರಿಪ್ಪ ಮತ್ರಿ ಪಂಚಮಿ ಹಬ್ಬಕ್ಕೆ ಉಂಡೆ ಅದು ಕಟ್ಟಿದ್ರಿ ನಾವು ಇನ್ನೂ ಕಟ್ಟಿಲ್ರಿ ಕಟ್ಟಬೇಕು ಆಯ್ತ್ರಿಯಪ್ಪ ಇವತ್ತಿನ ಈ ಚಿಕ್ಕ ಕಥೆನ ಇಲ್ಲಿಗ ಮುಗಿಸಾತೀನ್ರಿ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಡ್ರಿ ಯಾರು ಲೈಕ ಕೊಡತ್ತಿಲ್ರಿ ಇಲ್ಲಿವರೆಗೂ ನೋಡ್ತೀರಿ ದಯವಿಟ್ಟು ಒಂದೊಂದು ಲೈಕ್ಸ್ ಕೊಡ್ರಿ ನೀವು ಕೊಡೋ ಒಂದೊಂದು ಲೈಕ್ಸ್ ಇಂದನು ನಮ್ಗೆ ಮೋಟಿವೇಶನ್ ಸಿಕ್ದಂಗೆ ಆಕೈತ್ರಿ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ವಿಡಿಯೋಸ್ಗಳನ್ನ ಮಾಡಿ ಹಾಕ್ಬೇಕಂತ ಅನ್ಸುತ್ತೆ ಸೊ ದಯವಿಟ್ಟು ಎಲ್ಲರೂ ಒಂದೊಂದು ಲೈಕ್ ಕೊಟ್ಟು ಹೈ ಪಾಯಿಂಟ್ಸ್ ಕೊಡ್ರಿ ಅಂತ ಹೇಳ್ತಾ ಆಯ್ತಪ್ಪ ಇವತ್ತಿನ ಈ ಕಥೆನ ಇಲ್ಲಿಗ ಮುಗಿಸಾತೇನ್ರಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ಲವ್ ಯು ಆಲ್